ಚಿಕ್ಕಬಳ್ಳಾಪುರದಲ್ಲಿ ಜನ ಏನಂತಾರೆ, ಯಾರು ಸ್ಪರ್ಧೆ ಮಾಡಿದ್ರೆ ಸೂಕ್ತ, ಯಾವ ಕಾರಣಕ್ಕೆ ಅವರು ಸ್ಪರ್ಧೆ ಮಾಡಬೇಕು ಮಾತಾಡಿದ್ದಾರೆ. ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಅವರನ್ನ ಮಾತಾಡಿಸಿದ್ದಾರೆ, ನೋಡೋಣ. ಅಖಂಡ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿ ರೂಪುಗೊಂಡು ಕಳೆದ 13-14 ವರ್ಷಗಳಾಗಿದ್ದರೂ ಚಿಕ್ಕಬಳ್ಳಾಪುರ ಜಿಲ್ಲೆ ಅಥವಾ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಅನ್ನೋ ಕೊರಗು ಜನರಲ್ಲಿದೆ. ಒಂದು ಕಡೆ ಗೌರಿಬಿದನೂರು, ದೊಡ್ಡಬಳ್ಳಾಪುರ, ಯಲಹಂಕ, ದೇವನಹಳ್ಳಿ, ಹೊಸಕೋಟೆ, ನೆಲಮಂಗಲ, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ ಈ ಪ್ರದೇಶಗಳನ್ನು ಹೊಂದಿದ್ರೂ ಬೆಂಗಳೂರು ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ವಾರ್ಡ್ ಪ್ರಾರಂಭ ಆಗೋದೇ ಚಿಕ್ಕಬಳ್ಳಾಪುರದಲ್ಲಿ. ಅದು ಒಂದು ಕಡೆ ಖುಷಿ ವಿಷಯ. ಜೊತೆಗೆ ವಿಶ್ವವಿಖ್ಯಾತಿ ಪಡೆದಿರ್ತಕ್ಕಂಥ ವಿಶ್ವೇಶ್ವರಯ್ಯನವನ್ನು ಹೊಂದಿರತಕ್ಕಂಥ ಜಿಲ್ಲೆ, ಇನ್ಫೋಸಿಸ್ನ ನಾರಾಯಣಮೂರ್ತಿ ಅವರನ್ನ ಹೊಂದಿರತಕ್ಕಂಥ ಜಿಲ್ಲೆ ಅಂತಕ್ಕಂಥ ಖ್ಯಾತಿ ಇದ್ದರೂ IASಗಳು, IPSಗಳು, ಡಾಕ್ಟ್ರುಗಳು, ಇಂಜಿನಿಯರ್ಗಳು ಎಲ್ಲರೂ ಇದ್ದರೂ ಚಿಕ್ಕಬಳ್ಳಾಪುರ ಜಿಲ್ಲೆ ನಿರೀಕ್ಷಿತ ಮಟ್ಟದತ್ತ ಅಭಿವೃದ್ಧಿ ಸಾಗ್ತಾ ಇಲ್ಲ ಅನ್ನೋ ಕೊರಗಿದೆ. ನಾವೀಗ ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡ್ಗೆ ಹೊಂದ್ಕೊಂಡಿರ್ತಕ್ಕಂಥ ಪ್ರದೇಶದಲ್ಲಿದ್ದೀವಿ. ಇದು ನಾವು ದೃಶ್ಯಗಳಲ್ಲಿ ಏನು ನೋಡ್ತಾ ಇದ್ದೀವಿ, ಇದು ಚಿಕ್ಕಬಳ್ಳಾಪುರ ನಗರದ ಬಸ್ ನಿಲ್ದಾಣ. ಇನ್ನು ನಮ್ಮ ಎಡಗಡೆಗೆ ನಾವು ನೋಡೋದಾದರೆ ಬಸ್ ಸ್ಟ್ಯಾಂಡ್ಗೆ ಹೊಂದ್ಕೊಂಡಿರ್ತಕ್ಕಂಥ ಆಟೋ ಸ್ಟ್ಯಾಂಡ್ ಇದೆ, ಅಂಗಡಿ ಮುಂಗಟ್ಟುಗಳಿದೆ, ಹಣ್ಣಿನ ಅಂಗಡಿ ಇದೆ, ಹೂವು, ಹಣ್ಣು, ತರಕಾರಿ ಎಲ್ಲ ಇದೆ. ನೋಡಿ, ನಮ್ಮ ಎಡಭಾಗದಲ್ಲಿ ನಾವು ನೋಡೋದಾದರೆ ಇದು ರಸ್ತೆ, ಪಾರ್ಕಿಂಗು, ಅನುಕೂಲ ಅನಾನುಕೂಲ ಎಲ್ಲವನ್ನ ನಮ್ಮ ಕ್ಯಾಮ್ರಾ ತೋರಿಸ್ತಾ ಇರ್ತಕ್ಕಂಥದ್ದು. ಪ್ರತಿಭಾವಂತರಿಗೆ, ವಿದ್ಯಾವಂತರಿಗೆ, ದುಡಿತಕ್ಕಂಥವ್ರಿಗೆ ಯಾವುದೇ ರೀತಿಯ ಕೊರತೆ ಇಲ್ಲ. ಒಂದು ಮಾತಿದೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದರೆ ಅಖಂಡ ಕೋಲಾರ ಜಿಲ್ಲೆ ಬಯಲುಸೀಮೆಯ ಬೆಂಗಳೂರು ಗ್ರಾಮಾಂತರಕ್ಕೆ ಏನಾದರೂ ನೀರು ಕೊಟ್ಟರೆ, ಒಳ್ಳೆ ರೀತಿ ನೀರು ಕೊಟ್ಟರೆ ನೀವು ಕೋಲಾರದಲ್ಲಿ ಚಿನ್ನ ತೆಗೆಯೋದಲ್ಲ, ರೈತನೇ ಚಿನ್ನವನ್ನು ಬೆಳಿತಾನೆ ಅಂತಕ್ಕಂಥ ಮಾತು. ಹೂವು, ಹಣ್ಣು, ತರಕಾರಿ ಎಲ್ಲವನ್ನ ಯಥೇಚ್ಛವಾಗಿ ಬೆಳೀತಕ್ಕಂಥ ಇಲ್ಲಿ ಶಾಶ್ವತ ನೀರಾವರಿ ಮೂಲಾಧಾರಗಳಿಲ್ಲ. ಅರ್ಕಾವತಿ, ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ಪಾಲಾರು, ಪಾಪಾಗ್ನಿ ಎಲ್ಲ ನದಿಗಳು ನಂದಿ ಕಣಿವೆಯ ನಂದಿ ಬೆಟ್ಟ, ಚನ್ನಗಿರಿ, ಸ್ಕಂದಗಿರಿ, ಪಾಪಾಗ್ನಿ ಬೆಟ್ಟ ಈ ಪ್ರದೇಶಗಳಲ್ಲಿ ಹುಟ್ಟಿ ಹರಿದ್ರೂ ಇಲ್ಲಿ ಶಾಶ್ವತ ನೀರಾವರಿ ಮೂಲಾಧಾರಗಳಿಲ್ಲ. ಬೋರ್ ಹಾಕಿದ್ರೆ 1000-1500 ಅಡಿವರೆಗೂ ಹೋಗ್ತಕ್ಕಂಥ ದುಸ್ಥಿತಿ. ಇಂಥ ಸಂದರ್ಭದಲ್ಲಿ ಈಗ 2024ರ ಲೋಕಸಭಾ ಚುನಾವಣೆ ಕಾವು ಜೋರಾಗ್ತಾ ಇದೆ. ಒಂದು ಕಡೆ BJPಯಿಂದ ಅಲ್ಲಿ ಅವರವರೇ ಕಚ್ಚಾಡ್ಕೊಳ್ತಾ ಇದ್ದಾರೆ, ನಾನಾ ನೀನಾ ಅಂತೇಳಿ. ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ವೀರಪ್ಪ ಮೊಯ್ಲಿ ಅವರ ಹೆಸರು ಕೇಳಿ ಬರ್ತಾ ಇದೆ ಮತ್ತು ರಕ್ಷಾರಾಮಯ್ಯ ಅವರ ಹೆಸರು ಕೇಳಿ ಬರ್ತಾ ಇದೆ. ಇನ್ನು JDSನಿಂದ ಕುಮಾರಸ್ವಾಮಿ ಅವರು BJP ಮತ್ತು JDSನ ಮೈತ್ರಿ ಅಭ್ಯರ್ಥಿಯಾಗಿ ಬರ್ತಾರೆ ಅಂತಕ್ಕಂಥ ಮಾತುಗಳು ಇದೆ. ಈ ನಿಟ್ಟಿನಲ್ಲಿ ಯುವಕರನ್ನ ಮಾತನಾಡಿಸ್ತಕ್ಕಂಥ ಪ್ರಯತ್ನ ಪಡೋಣ. ಯುವಕರ ಮನಸ್ಥಿತಿ ಹೇಗಿದೆ, ಯಾರ ಕಡೆ ಈ ಸಲದ ಯುವಕ ಓಟ್ ಹಾಕ್ತಾನೆ ಅಂತ ಹೇಳಿ. ಬ್ರದರ್ ನಮಸ್ತೆ. ಚಿಕ್ಕಬಳ್ಳಾಪುರದ ಸದ್ಯದ ಸ್ಥಿತಿ ಹೇಗಿದೆ, ಯಾವ ಥರ ವಾತಾವರಣ ಇದೆ? 2024ರ ಲೋಕಸಭಾ ಚುನಾವಣೆಯಲ್ಲಿ ಯಾರು ನಿಂತ್ಕೊಂಡು ಗೆದ್ದರೆ ನಿಮ್ಗೆ ಅನುಕೂಲ, ಅಥವಾ ನಿಮ್ಮ ನಿರೀಕ್ಷೆ ಏನಿದೆ? ಸರ್, ಏನು 24 ಲೋಕಸಭಾ ಚುನಾವಣೆ ಬರುತ್ತೆ, ಕರ್ನಾಟಕ ಎಲ್ಲ ಮುಕ್ಕಾಲು ಸೀಟು ಕಾಂಗ್ರೆಸ್ಸೇ ಬರುತ್ತೆ ಅಂತ ಒಂದು ವಿಶ್ವಾಸ ಇದೆ ಸರ್. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಖಂಡಿತ ಬರುತ್ತೆ. BJP ಅವರು ಇಷ್ಟು ಕಳೆದ BJP ಅಭ್ಯರ್ಥಿ ಯಾರು ಬಚ್ಚೇಗೌಡರು ಇದ್ದರು, ಅವ್ರ ಕ್ಷೇತ್ರದ ಕಡೆ ಮುಖಾನೂ ಹಾಕಿಲ್ಲ. BJPದು ಏನು ಇಲ್ಲಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಕೊಡುಗೆನೇ ಇಲ್ಲ ಅಂತ ಹೇಳ್ತೀವಿ ಸರ್. ಅದರಿಂದ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಈ ಸಲ ಗೆಲುವು ಖಚಿತ. ಅದರಲ್ಲಿ ವಿಶೇಷವಾಗಿ ರಕ್ಷಾರಾಮಯ್ಯ ಅವ್ರ ಕಡೆ ಯುವಕರೆಲ್ಲನೂ ಒಂದೇ ಸೇಡಿದ್ದಾರೆ. ಈಗ ರಕ್ಷಾರಾಮಯ್ಯ ಅವರಿಗೆ ಯಾಕೆ ಓಟ್ ಹಾಕಬೇಕು ಸರ್? ರಕ್ಷಾರಾಮಯ್ಯ ಅವ್ರಿಗೆ ಯಾಕೆ ಓಟ್ ಹಾಕಬೇಕು ಅಂತ ಹೇಳಿದ್ರೆ, ಅವ್ರಿಗೆ ಇವತ್ತು ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳಿದ್ರು. ಸುಮಾರು ವರ್ಷಗಳಿಂದ ಸಮಾಜಕ್ಕೆ, ಯುವಕರಿಗೆ, ಸ್ಪೆಷಲಾಗಿ ಯುವಕರಿಗೆ ಅವ್ರದ್ದೇ ಆಗಿರೋ ಕೊಡುಗೆ ಕೊಟ್ಟಿದ್ದಾರೆ. ಮೊನ್ನೆ ತಾನೇ ಉದ್ಯೋಗ ಮೇಳ ಅಂತ ಮಾಡಿದ್ರು. ಉದ್ಯೋಗ ಮೇಳದಲ್ಲಿ ಸುಮಾರು ಒಂದು ಹತ್ರ ಅಂದರೆ 2000 ಜನಕ್ಕೆ ಉದ್ಯೋಗ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಆ ಥರ ಯುವಕರಿಗೆ ಉದ್ಯೋಗ ಅವಕಾಶ ಯಾರು ಕೊಡ್ತಾರೆ ಅವರೇ ನಮ್ಮ ಅಭ್ಯರ್ಥಿಯಾಗಿ ಬರಲಿ ಅನ್ನೋದು ಒಂದು ಆಸೆ ಸರ್.